ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ದೇವರ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮನೆ ಶಿವರಾತ್ರಿ ಹಬ್ಬ ಎಲ್ಲ ಹೇಗಾಯ್ತು ಅಂತೇಳಿ. ನಮ್ಮನೆ ಶಿವರಾತ್ರಿ ಹಬ್ಬ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಶಿವರಾತ್ರಿ ಹಬ್ಬ ಅಂದರೆ ಆಡಂಬರ ಅಲ್ಲ, ಒಂದು ಭಕ್ತಿಯಿಂದ ಒಂದು ಮನಸ್ಸಿಗೆ ಖುಷಿ ಸಿಗಬೇಕು ಮತ್ತು ಒಂದು ಪೂಜೆ ಮಾಡೋದೇ ನಮಗೆ ಅದೇ ಒಂದು ಶಿವರಾತ್ರಿ ಅಂದರೆ ನಮ್ಮ ಮನೆಯಲ್ಲಿ ಅಂತ ಇವತ್ತು ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತು. ಅದೇ ಖುಷಿ. ಬೆಳಗ್ಗೆನೇ ಎಲ್ಲ ಇವತ್ತು ನಮ್ಮನೆ ವಿಶ್ವ ಎಲ್ಲ ಹೂವು ತಂದು ಶೈಲು ಇಬ್ಬರು ಕೂಡ ಅಲಂಕಾರ ಮಾಡಿ ಪೂಜೆ ಎಲ್ಲ ನೀಟಾಗಿ ಮಾಡಿದ್ರು. ಹಾಗಾಗಿ ನನಗೂ ಕೂಡ ಖುಷಿಯಾಗಿದೆ. ನಂದು ಕೂಡ ಇವಾಗ ಜಸ್ಟ್ ಪೂಜೆ ಮುಗಿಸಿ ನಾನು ನನ್ನ ಮಗ ಇವತ್ತು ಹೂವಿನ ರೈಟು ಕಡಿಮೆ ಅಂತೂ ಅಲ್ಲ, 300 ರೂಪಾಯಿ ಕೊಟ್ಟು ಇಷ್ಟು ಹೂವು 300 ರೂಪಾಯಿ ಕೊಡ್ತಿದ್ದಾನಂತೆ. ಹೂವು ಮುಡ್ಕೊಂಡಿಲ್ಲ ಅಂದ್ಬಿಟ್ಟೆ ಬೈದ. ನಾನು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಹೂವು ತಂದಿರೋದು ಏನಕ್ಕೆ ಹೂವು ಮುಡ್ಕೊಂಡಿಲ್ವಲ್ಲ ಅಂತ ನಾನು ಗೊತ್ತಿರಲಿಲ್ಲ ಅವನು ಹೂವು ತಂದಿದ್ದು. ಹಾಗಾಗಿ ಆಮೇಲೆ ಗೊತ್ತಾಯ್ತು ಹೂವು ತಂದಿದ್ದಾರಲ್ಲ ಅಂತ. ಕೊಡೊಂದು ಕ್ಲಿಪ್ ತಲೆ ಇಷ್ಟೊಂದು ಹೂವನ ಹಬ್ಬದ ದಿನ ಹೂವು ಅವ್ನು ಯಾವುದೇ ಹಬ್ಬ ಮಾಡಿದ್ರು ತಂದುಬಿಡ್ತಾನೆ, ಎಲ್ಲ ದೇವ್ರಿಗಾಗ್ಬೋದು ಮತ್ತು ನಮ್ಗಳಿಗೆ ಮುಡ್ಕೊಳಕ್ಕೆಲ್ಲಕ್ಕೂ. ಆದರೆ ಈ ಹಬ್ಬಗಳ ದಿನ ನಾನು ಹೇಳ್ತೀನಿ ಹೂವೆಲ್ಲ ಇಷ್ಟೆಲ್ಲ ತರಬಿಡ್ತಂದರೆ ಸ್ವಲ್ಪ ಯಾವುದಾದ್ರು ತಗೋಬಾ ಅಂತ ಹೇಳ್ತೀನಿ. ಆದರೂ ಕೂಡ ಅವ್ನು ಜಾಸ್ತಿ ತರ್ತಾನೆ. ರೈಟ್ ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ನನ್ನ ಉದ್ದೇಶ ಏನಿಲ್ಲ. ತುಂಬಾ ರೈಟ್ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ, ತುಂಬಾ ಜಾಸ್ತಿ ಹೂವಿನ ರೈಟು. ಥ್ಯಾಂಕ್ ಯು. ಹೂವು ಮುಡ್ಕೋಬೇಕು, ಅವ್ನು ಹೇಳಿದ್ ಕರೆಕ್ಟ್. ಹೆಣ್ಮಕ್ಳು ಹಬ್ಬದ ದಿನ ನಮ್ಮನೆ ಇವತ್ತು ಬೇಗ ಪೂಜೆ ಮುಗ್ದಿದೆ ಅಂದರೆ ಅದು ಕಾರಣ ಎಲ್ಲ ನನ್ನ ಮಗನೇ. ಯಾಕೆಂದರೆ ಅವನು ಬೇಗ ಪೂಜೆ ಮುಗಿಸ್ಲೇಬೇಕು ಅಂತ ಅಂದ್ಬಿಟ್ಟು ಬೇಗ ಎಲ್ಲ ರೆಡಿ ಮಾಡಿಕೊಂಡ್ರು. ಹಾಗಾಗಿ ನಮ್ಮ ಮನೇಲೂ ಕೂಡ ಎಲ್ಲ ಪೂಜೆ ಕೂಡ ಮುಗಿಸಿದ್ವಿ. ಹಾಗೆ ಪವಿತ್ರ ಎಲ್ಲ ಬಂದು ಮನೆಯೆಲ್ಲ ಬೇಗನೆ ಕ್ಲೀನ್ ಮಾಡಿಕೊಟ್ರು ಪಾಪ. ಅವಳು ಕೂಡ ಬನ್ನಿ ತೋರಿಸ್ತೀನಿ. ಅದೆಲ್ಲ ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬನ್ನಿ. ನಮ್ಮ ಖುಷ್ಗೌಡ್ರು ನೋಡಿ. ಹಾಂ ಪರಮ್ಗೌಡ್ರು ಮಲಗಿದ್ದಾರೆ. ಅವ್ರ ಇದ್ಮೇಲೆ ತೋರಿಸ್ತೀನಿ. ವಿಶು ಆಲ್ರೆಡಿ ಪೂಜೆ ಮುಗಿಸಿ ಅವನು ಕೂಡ ಬೇರೆ ದೇವಸ್ಥಾನಕ್ಕೆ ಅವನು ಪೂಜೆಗೆ ಹೋಗಿದ್ದಾನೆ. ಮತ್ತು ಇಲ್ಲಿ ನಮ್ಮದು ತುಳಸಿ ಗಿಡ ಮೊದಲು ಚೆನ್ನಾಗಿ ಬಂದಿತ್ತು. ಇನ್ನೊಂದು ಗಿಡ ನೆಟ್ವಲ್ಲ ಈ ಟೈಮಲ್ಲಿ, ಕೊರೆ ಟೈಮಲ್ಲಿ ಯಾರ ಮನೆ ಮುಂದೂ ತುಳಸಿ ಗಿಡ ಅಷ್ಟಾಗಿ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ನೀವೇ ಹೇಳಿ ನಿಮ್ಮ ಮನೆಗಳೆಲ್ಲ ತುಳಸಿ ಗಿಡ ಚೆನ್ನಾಗಿದೆ ಅಂತ. ನಮ್ಮದು ಎಲ್ಲ ಸ್ವಲ್ಪ ಒಂಥರ ಬಾಡ್ಕೊಳ್ತೈತೆ. ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡಿದೆ. ಹಾಗಾಗಿ ಈ ಥರ ಇದೆ, ಏನು ಒಣಗಿಲ್ಲ ಅದು ಸಸಿ. ಇವಾಗ ಚಿಗುರಬೇಕು, ಈ ಬೇಸಿಗೆಯಲ್ಲಿ ಚಿಗುರುತ್ತೆ. ಹಾಗಾಗಿ ತುಳಸಿ ಗಿಡುತ್ತೆ. ಇದೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಕ್ರೆಡಿಟು ಪವಿತ್ರಂಗೆ ಹೋಗಬೇಕು. ಯಾಕಂದರೆ ಎಲ್ಲ ಡೈಲಿ ನಮ್ಮ ಮನೆ ಎಲ್ಲ ರೆಡಿ ಮಾಡಿ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡೋದು ಪವಿತ್ರ. ಅದಕ್ಕೋಸ್ಕರ ಈ ಕ್ರೆಡಿಟ್ ಎಲ್ಲ ಇದು ಪವಿತ್ರನಿಗೆ. ತೋರಿಸ್ತೀನಿ. ದೇವ್ರ ಮನೆ ತೋರ್ಸೋಕೆ ಮುಂಚೆ ನಮ್ಮ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮೆಲ್ಲರನ್ನು. ಬನ್ನಿ. ಯಾಕೆಂದರೆ ನಮ್ಮ ಮನೆ ದೇವರು ಒಲೆಯಮ್ಮ ಆಗಿರೋದ್ರಿಂದ ನಾವು ಕ್ಲೀನಾಗಿ ಮೊದಲೆಲ್ಲ ಮಣ್ಣಿನಿಂದ ಮಾಡಿರೋ ಸೌದೆ ಒಲೆ ಇರ್ತಾಯಿತ್ತು. ಇವಾಗ ಸೌದೆ ಒಲೆನೂ ಇಲ್ಲ, ಮಣ್ಣಿಂದ ಮಾಡಿರೋ ಸೌದೆ ಒಲೆ ಇಲ್ಲ. ಇವಾಗ ನಾವು ಏನು ಗ್ಯಾಸ್ ಸ್ಟವ್ ಇದೆ ಇದರಿಂದನೇ ಎಲ್ಲ ಅಡುಗೆ ಮಾಡೋದು. ಹಂಗಾಗಿ ನಾವು ಇದಕ್ಕೇ ಪೂಜೆ ಅಂತ ಸಲ್ಲಿಸೋದು. ನಾವು ಗೌರಿ ಶಿವರಾತ್ರಿಯಲ್ಲಿ ಮಾಡುವಂಥ ಒಂದು ಪದ್ಧತಿ. ಮತ್ತು ಸೋಮವಾರ ಶುಕ್ರವಾರಗಳಲ್ಲೆಲ್ಲ ನಾವು ಒಲೆಗೇ ಮೊದಲನೇ ಪೂಜೆ ಬಂದು ಒಲೆಗೇ ಮಾಡಬೇಕು. ಹಾಗಾಗಿ ನಾನು ಎಲ್ಲ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅರಿಶಿನ ಕುಂಕುಮ ಇಟ್ಟು ಎಲ್ಲ ಒಲೆನೆಲ್ಲ ರೆಡಿ ಮಾಡಿದ್ದೀವಿ. ಬೆಳಗ್ಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿದ ನಂತರ ನಾವೇನು ತಿಂಡಿ ಏನೂ ಮಾಡಿಲ್ಲ. ಇನ್ನು ಇರೋರಿಗೆಲ್ಲ ಮಕ್ಕಳು ಬೇಕಲ್ಲ ಅಂತೇಳಿ ತಿಂಡಿನ ಪ್ರಿಪೇರ್ ಮಾಡಿದ್ಲು ಶೈಲು. ಹಾಗಾಗಿ ಒಲೆಗೂ ಕೂಡ ನಮ್ಮನೆ ಪೂಜೆನ ಮಾಡಿದ್ದೀವಿ. ಹಾಗೇನೇ ದೇವ್ರ ಮನೆ ತೋರಿಸ್ತೀನಿ ಬನ್ನಿ. ದೇವ್ರ ಮನೆ ಎಲ್ಲ ಶೈಲು ವಿಶ್ವ ಸೇರಿ ರೆಡಿ ಮಾಡಿರುವಂಥದ್ದು. ಶಿವನ ವಿಗ್ರಹ ಇಟ್ಟಿರೋದ್ರಿಂದ ವಿಶ್ವ ಇವತ್ತು ಎಲ್ಲ ಶಿವನಿಗೆ ಹಾಲಿನ ಅಭಿಷೇಕ ಆಗ್ಬೋದು, ಏನೋ ಜೇನುತುಪ್ಪ ಎಲ್ಲ ತಂದಿದ್ದ, ಅದು ಅಭಿಷೇಕ ಎಲ್ಲ ಮಾಡಿದ್ದಾನೆ. ತೋರಿಸ್ತೀನಿ ಅದನ್ನು ಕೂಡ ಬನ್ನಿ. ನಮ್ಮನೆ ಬಂದು ಇವತ್ತು ತೆಂಗಿನಕಾಯಿನ ದೀಪನ ಶೈಲು ಹಚ್ಚಿರೋದು. ಅದು ನನಗೆ ಗೊತ್ತಿಲ್ಲ ಏನು ಅಂತ. ನಿಜ ಆ ಥರ ಎಲ್ಲ ನಮ್ಮ ಮನೇಲಿ ನಾನು ಮಾಡ್ತಾ ಇರಲಿಲ್ಲ. ಶೈಲು ಏನೋ ಮನೇಲಿರೋ ಹಿರಿಯರೇ ಹಚ್ಬೇಕು ಮಮ್ಮಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ಲು. ತುಪ್ಪ ಹಾಕಿ ಮತ್ತು ತೆಂಗಿನಕಾಯಿ ಅರ್ಧ ಹೋಳಿಗೆ 3 ಬತ್ತಿ ಹಾಕಿದ್ದಾಳೆ. 3 ಬತ್ತಿ ಹಾಕ್ಬಿಟ್ಟು ನೀಟಾಗೆಲ್ಲ ತುಪ್ಪ ಹಾಕಿದ್ಲು. ಹಾಗಾಗಿ ಹಚ್ಚಿದ್ದೀವಿ. ವಿಶ್ವ ತಂದು ಮಾಡಿಕೊಂಡಿರೋ ಶಿವ. ನನ್ನ ಮಗ ಬಂದು ಶಿವನ ಭಕ್ತ. ನಿಜ, ಒಂದು ದೇವರು ಅಂತಂದರೆ ತುಂಬಾ ಭಕ್ತಿ ಇದೆ. ನಾನು ನೀವೆಲ್ಲ ಎಷ್ಟೋ ಜನ ಶೈಲಿಗೆಲ್ಲ ಕಾಮೆಂಟ್ ಮಾಡಿದ್ದೀರಂತ, ಈ ಥರ ಹಬ್ಬದ ದಿನಗಳೆಲ್ಲ ಇಷ್ಟೊಂದು ಹೂವಿನ ಅಲಂಕಾರ ಬೇಕಿತ್ತಾ ಈ ರೈಟಲ್ಲೆಲ್ಲ ಅಂತ.
ನಮ್ಮ ಮನಸ್ಸಿಗೆ ಸಮಾಧಾನ ಖುಷಿ ಸಿಗಬೇಕು ಅಂದರೆ ಒಂದು ದೇವ್ರ ಪೂಜೆ ನಾವು ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಉಣ್ಣೋದು ಅದು ಮಾಮೂಲಿ ಇರುತ್ತೆ. ನಾವು ಇವತ್ತಿನ ದಿನ ನಾವು ದೇವ್ರಿಗೆ ಏನು ಒಂದು ಹೂವು ಆಗ್ಬೋದು, ಒಂದು ಪೂಜೆ ಪುನಸ್ಕಾರ ಆಗ್ಬೋದು, ಇದೇ ನಮಗೆ ಖುಷಿ ಕೊಡುವಂಥ ಒಂದು ಹಬ್ಬ ಅಂತಲೇ ನಮ್ಮ ಮನೇಲಿ ಬಂದು ನಾವು ಹಂಗೆ ಅಂದ್ಕೊಳ್ಳೋದು. ಏನು ಒಂದು ಪೂಜೆ ಮಾಡ್ತೀವಿ ಅದೇ ನಮಗೆ ದೊಡ್ಡದಾಗಿ ಒಂದು ಹಬ್ಬ ಅನ್ನಂಗೆ ಕಾಣಿಸ್ತದೆ. ಅದು ಮಾಮೂಲಿ ಅಡುಗೆ ಊಟ ತಿಂಡಿ ಎಲ್ಲ ಕಾಮನ್, ಎಲ್ಲ ಡೈಲಿ ಮಾಡ್ಕೊಂಡು ತಿಂತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಮನೇಲಿ ಇವತ್ತು ಈ ಥರ ಒಂದು ದೇವ್ರ ಫೋಟೋಗೆಲ್ಲ ಮೊದಲೇ ಒಂದು ಇದಿದೆ ನೋಡಿ, ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂದಂಗೆ. ಮನೆ ಮಂತ್ರಾಲಯ ಅಂದರೆ ಮನೆಯೇ ಒಂದು ದೇವಾಲಯದ ರೀತಿ ಇರಬೇಕು ಅನ್ನೋದೊಂದು ಪೂಜೆ. ಖುಷಿ ನಮಗೆ ಇದೊಂದು ಪೂಜೆ ಮಾಡೋದ್ರಲ್ಲಿ. ಪೂಜೆ ಮುಗಿದಿದೆ. ಪುಟ ಏನಕ್ಕೆ ಇದು ತೆಂಗಿನಕಾಯಿ ದೀಪ ಹಚ್ಚಿರೋದು ನೀನು? ಯಾಕೆಂದರೆ ಶಿವಪ್ಪನಿಗೆ ತೆಂಗಿನಕಾಯಿ ದೀಪ ತುಂಬ ಪ್ರಿಯ ಅಂತೆ. ತೆಂಗಿನಕಾಯಿ ದೀಪ ಏನಕ್ಕೆ ಮಾಡಿಸಿರೋದು? ತೆಂಗಿನಕಾಯಿ ದೀಪ ಏನಕ್ಕೆ ಅಂದರೆ ಮಮ್ಮಿ, ಶಿವಪ್ಪನಿಗೆ ತೆಂಗಿನಕಾಯಿ ದೀಪ ಹಚ್ಚೋದ್ರಿಂದ ತುಂಬಾ ಪ್ರಿಯ ಅಂತೆ. ಸೊ ಹಾಗಾಗಿ ತುಂಬ ಶ್ರೇಷ್ಠವಾಗಿರುತ್ತೆ. ಅದು ಶಿವರಾತ್ರಿ ದಿನ ಹಚ್ಚಿದ್ರೆ ಅದು ಫಲ ಚೆನ್ನಾಗಿ ಸಿಗುತ್ತೆ, ದೇವರ ಆಶೀರ್ವಾದ ಚೆನ್ನಾಗಿರುತ್ತೆ. ನನ್ನ ಕೈಲಿ ಯಾಕೆ ಅಂಟಿಸ್ತೆ? ಯಾಕಂದರೆ ಯಾರು ಬೇಕಾದರೂ ಹಚ್ಚೋಂಗಿಲ್ಲ ಇದನ್ನು. ಅಂದರೆ ಮನೇಲಿ ಹಿರಿಯರು ಯಾರು ಇರ್ತಾರೆ, ಈಗ ನಾನು ನನ್ನ ಗಂಡ ನನ್ನ ಮಕ್ಳು ಇದ್ವಿ ಅಂತಂದರೆ ನೀನು ನಿನ್ನ ಗಂಡ ಹಚ್ಬೋದು. ಯಾರು? ಹಾಂ, ಲೇಡೀಸ್ ಯಾರು ಇರ್ತಾರೆ ನೀನು. ಈಗ ನಮ್ಮ ಮನೇಲಿ ಯಾರು ನೀವು ಮನೇಲಿ ಯಾರು ಇರ್ತೀವಿ ದೊಡ್ಡವರು ಅಂತ ದೀಪ ಬೆಳಗಂಗಿಲ್ಲ, ತಗೊಂಡು ಹಚ್ಬೇಕು. ಮಡಗಿ ನಿನ್ನ ಅಲಂಕಾರ ಮಾಡಿದೆಲ್ಲ ರೀತಿ ಏನು ಅಕ್ಕಿ ಹಾಕಿ ಹೂವಿನ ಅಲಂಕಾರ ಮಾಡಿ ಇಟ್ಟು ಆಮೇಲೆ ಹೂವೆಲ್ಲ ಇಟ್ಟು ನೋಡಿ, ಅಕ್ಕಿ ಇಟ್ಟಿದ್ದೀನಿ. ಆಮೇಲೆ ಅರ್ಶಿನ ಕುಂಕುಮ ಹಾಕಿ ತೆಂಗಿನಕಾಯಿ ಇಟ್ಟು ತುಪ್ಪನೇ ಹಾಕ್ಬೇಕು, ಎಣ್ಣೆ ಎಲ್ಲ ಹಾಕಂಗಿಲ್ಲ. ಮತ್ತೆ ಹೂವಿನ ಅಲಂಕಾರ ಸುತ್ತ ಅರ್ಶಿನ ಕುಂಕುಮ ಇಟ್ಟು 3 ಬತ್ತಿ, 2 ಬತ್ತಿ ಹಾಕಂಗಿಲ್ಲ. ಇದು ಶಿವನ ಅಭಿಷೇಕದ ಪ್ರಸಾದ ನಮ್ಮನೆ ನೋಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು. ನಿನಗೂ ಹ್ಯಾಪಿ ಶಿವರಾತ್ರಿ ಮಗನೇ. ಥ್ಯಾಂಕ್ ಯು. ಬುಜ್ಜಿಗೌಡ್ರದ್ದು ಸ್ನಾನ ಆಯ್ತು ಇವತ್ತು ಹಬ್ಬಕ್ಕೆ. ಎಲ್ಲ ವಿಶು ಎಲ್ಲ ಪೂಜೆ ಮಾಡ್ತಿದ್ದಾನೆ. ಶೈಲೆಲ್ಲ ರೆಡಿ ಮಾಡ್ತಿದ್ದಾಳೆ. ಮತ್ತು ಹಾಂ ಏನು? ಹಾಂ ಸರಿ, ಮಾಡಿಕೊಡ್ತೀನಿ. ಪವಿತ್ರ ಬೇಕು ಅವನಿಗೆ, ಪವಿತ್ರ ಬೇಕು. ಯಾಕೆ? ಏಯ್ ಬಿಡುಪರು ನಿಮ್ಮ ಮನೆ ಹಬ್ಬದ ಕೆಲಸ ಮುಗಿಸಿ ಮಾಡಿಲ್ವಾ? ಅಯ್ಯೋ ಲವ್ ಯು. ಬೆಳಗ್ಗೆ ಸ್ನಾನ ಮಾಡಿ ಮಲಗಿರೋರು ಪೂಜೆ ಮುಗಿಸಿ ಸಾಹೇಬ್ರು 10 ಮಲಗಿದ್ದು 1 ಗೆದ್ದಿ ಪರ ಮಾಡ್ತಾ ಇದ್ದಾರೆ. ಹೌದು. ಓ ಇಲ್ಲಿ ನೋಡಿ, ವಿಡಿಯೋಲ್ಲಿ ಕಾಣಿಸ್ತಿದ್ದೀರಾ ನೋಡಿ. ಅಯ್ಯೋ ನನ್ನ ಮುದ್ದು ಬಂಗಾರಿ. ಯಾಕಂದ್ರೆ ಬಾ ಹಂಗೆ ಹಾಲು ಕುಡಿಸ್ಬಿಡು. ಅವ್ನು ತುಂಬ ಹೊತ್ತಿನಿಂದ ಮಲಗಿಬಿಟ್ಟಿದ್ದಾನೆ ನಿದ್ದೆ ಮಾಡಿಕೊಂಡು. ಬುಜ್ಜಿ ಪರಂಬೈಲಿ ಊಟ ಹಾಂ ಮಾಡ್ಕೊಡ್ತೀನಿ. ರಾಗಿ ಸರಿ ಮಾಡೋಣ. ರಾಗಿ ಸರಿ ನೀರು ಕಚ್ಬಿಟ್ಟಿದೆ ಅಲ್ಲಿ ಕುಂಕುಮನ. ಎಲ್ಲಿ ಇಲ್ಲಿ ಏನು ಕಚ್ಚಿದ್ರಿಲ್ಲ. ಸೊಳ್ಳೆ. ಬನ್ನಿ ವಡೆ ತಿನ್ನೋಣ. ಇವತ್ತು ನಮ್ಮ ಮನೇಲಿ ವಡೆ ಮಾಡಿದ್ದೀವಿ, ಮತ್ತು ಒಬ್ಬಟ್ಟು ಮಾಡಬೇಕು, ಇನ್ನೂ ಮಾಡಿಲ್ಲ. ಈಗ ಸದ್ಯಕ್ಕೆ ವಡೆ. ಹ್ಞೂ ನಮ್ಮ ಬನ್ನಿ ವಡೆ ತಿನ್ನೋಣ. ಸಾಕತ್ತಾಗಿದೆ ಮಸಾಲೆ ವಡೆ. ಇದೊಂದು ಇದು ನೋಡಿ ಎಷ್ಟು ಚಂದ ಇದೆ. ಸೂಪರ್. ಅಯ್ಯೋ ಇದು ನೋಡಿ. ಅಯ್ಯೋ ಹೊರಗಡೆ ಫೋಟೋ ಶೂಟ್ ಮಾಡ್ತಿದ್ದಾರೆ ಅವರಮ್ಮ. ತುಂಬ ಕಾಣ್ತಿದಾರಂತೆ. ಯಾರಿದು ನೋಡಲ್ಲ ಗೌಡ್ರು ಇಲ್ಲಿ ನೋಡ್ತಿದ್ದಾನೆ. ಸೇಮ್ ಬಟ್ ಡಿಫ್ರೆಂಟ್. ಟಿಗಿ ಏನು ಕ್ಯೂಟ್ ಸ್ಮೈಲ್. ಸ್ಮೈಲ್ ಮಾಡಿ. ಅಲ್ಲಿ ಫೋನ್ ನೋಡ್ತಿದ್ದಾರಲ್ಲ, ಅದು ಹೆಂಗೆ ನೋಡೋಕೆ ಸಾಧ್ಯ? ಅದು ಹೆಂಗೆ ಸ್ಮೈಲ್ ಮಾಡೋಕ್ಕೆ ಸಾಧ್ಯ? ಆಕಲ್ಕೆ ಪರಮ್ ಗೌಡ್ರೆ. ಹಾಯ್ ಪರು. ಸ್ಮೈಲ್. ಹಾಂ ಹುಚ್ಚುಚ್ಚು
ಓರು ನೋಡ್ತೀರ ನೀನು ಹ್ಞೂ ಒಬ್ಬ ನನ್ನ ಮುದ್ದು ಬಂಗಾರಿ ನೀನು ನಮ್ಮ ಮನೆ ಮುದ್ದು ಬಂಗಾರಿ ಕಣಪ್ಪ. ಐ ಲವ್ ಯು ಪರು. ಇವತ್ತು ನಮ್ಮನೆ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನಾವು ಯಾವಾಗಲೂ ಮೈದಾದಿಂದ ಒಬ್ಬಟ್ಟು ಮಾಡಲ್ಲ. ತುಂಬ ಜನ ಅದೇ ಆಶ್ಚರ್ಯವಾಗಿ ಕೇಳ್ತಾರೆ. ನಾವು ಚಿರೋಟಿ ರವೆ ಇದೆಯಲ್ಲ ಅದನ್ನು ನೆನೆಸಿಟ್ಟಿದ್ದೀನಿ. ಇದ್ರೇ ನೀಟಾಗಿ ಈ ಥರ ನೆತ್ಕೋತು ಅಂದರೆ ಚೆನ್ನಾಗಿ ಬರುತ್ತೆ, ಮೈದಾಗಿಂತ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ರವೆ ನೋಡ್ಕೊಳ್ಳಿ ರೆಡಿ ಮಾಡಿದ್ರೆ ಇವಾಗ ಹೆಂಗಿರುತ್ತೆ ಗೊತ್ತಾ? ಇದು ನೋಡಿ ಕಡಲೆ ಪೌಡರು. ಕಡಲೆನ ಹುರ್ಗಡ್ಲೆನ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಜರಡಿ ಇಟ್ಕೊಂಡಿದ್ವಿ. ಇದಕ್ಕೆ ಏಲಕ್ಕಿ ಮತ್ತು ಒಣಶುಂಠಿನ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ವಿ. ಇದು ಬಂದು ಬಿಳಿ ಎಳ್ಳು. ನಾನು ಮಾಡೋ ಒಬ್ಬಟ್ಟು ಒಂಥರ ಡಿಫ್ರೆಂಟಾಗಿರುತ್ತೆ, ಎಲ್ಲ ಮಿಕ್ಸ್ ಹಾಕಿರುತ್ತೆ. ಇದು ಬಂದು ಕೊಬ್ಬರಿ ತುರ್ಕೊಂಡು ಪೌಡ್ರ್ ಮಾಡ್ಕೊಂಡಿರೋದು. ಈ ಕಡೆ ಕಾಯಿ ಒಬ್ಬಟ್ಟು ಅಲ್ಲ, ಈ ಕಡೆ ಕಡಲೆ ಒಬ್ಬಟ್ಟು ಅಲ್ಲ, ಎಳ್ಳು ಒಬ್ಬಟ್ಟು ಅಲ್ಲ, ಎಲ್ಲನೂ ಸೇರಿಸಿ ಒಬ್ಬಟ್ಟು ಮಾಡಿದ್ರೆ ಹೇಗಿರುತ್ತೆ ಗೊತ್ತಾ? ವಾವ್ ಆಗಿರುತ್ತೆ. ಹೌದು, ತುಂಬ ಜನ ಬರೀ ಎಳ್ಳಿಂದ ಒಬ್ಬಟ್ಟು ಮಾಡ್ತಾರೆ, ಕಾಯಿಂದ ಒಬ್ಬಟ್ಟು ಮಾಡ್ತಾರೆ, ಕಡಲೆಯಿಂದ ಮಾಡ್ತಾರೆ. ನಾನು ಎಲ್ಲ ಸೇರಿಸಿ ಮಾಡ್ತೀನಿ. ಹಾಗಾಗಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು. ಉಂಡೆ ಬೆಲ್ಲ ಕರಗ್ಸಕ್ಕೆ ಹಾಕ್ಬಿಡ್ತೀನಿ. ಇವನು ಬರೀ ಚಾಕ್ಲೇಟ್ ತಿನ್ನೋದೇ ಇವನು ಕೆಲಸ, ಇನ್ನೇನು ಇಲ್ಲ ನಮ್ಮಲ್ಲೇ. ಏನಮ್ಮ ಅರ್ಧ ತಿನ್ನೋದೇ ನಮ್ಮ ಕೆಲಸ. ಅಯ್ಯೋ ಹೌದಾ? ಕಾಸು ಒಂದು ಕೊಟ್ಟ, ಒಂದು ಕೊಟ್ಟೆ ಎರಡು ಕೊಡೋ ದುಡ್ಡು. ವಾವ್, ಅಯ್ಯೋ ಅಯ್ಯೋ ಹೌ ಓಕೆ.